ಸಂಸತ್ತು ಗುರುವಾರ ಎರಡು ಪ್ರಮುಖ ಸಂಗತಿಗಳನ್ನು ನೋಡಿತು. ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನ ಪ್ರಧಾನಿಯ ಉತ್ತರ ಇಲ್ಲದೇನೆ ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. ಮತ್ತೆ ಲೋಕಸಭೆಯಲ್ಲಿ ಮಾತಾಡೋದಿಕ್ಕೆ ವಿಪಕ್ಷಗಳ ಗದ್ದಲವನ್ನ ನೆಪವಾಗಿಸಿ ತಪ್ಪಿಸಿಕೊಂಡಂತಹ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಭಾರಿ ಅಬ್ಬರದಿಂದ ಅನ್ನೋ ಹಾಗೆ ಮಾತಾಡ್ತಾ ತಾವು ತಪ್ಪದೇ ದ್ವೇಷಿಸುವಂತ ರಾಜಕೀಯ ಕುಟುಂಬವೊಂದನ್ನ ನಿಂದಿಸಿದ್ರು. ವಿಪರ್ಯಾಸ ಅನ್ನೋ ಹಾಗೆ ನಾನು ಪ್ರತಿನಿತ್ಯ 2 kg ನಿಂದನೆಗಳನ್ನ ಸೇವಿಸ್ತೀನಿ ಅಂತ ಹೇಳ್ತಾ ಸ್ವತಃ ತಾವೇ ಮಾಡುವಂತ ಈ ಸರಣಿ ನಿಂದನೆಯ ಬಗ್ಗೆ ಮರೆತು ಬಿಟ್ರು ಅವರು. आदरणीय सभापति जी, मेरे लिए कोई अनुभव मेरा बहुत पुराना है। 2002 से जब वे विपक्ष में थे तब से, और 2004 से जब वो सत्ता में आए तब से, और 2014 से मैं जब यहां आया तब से, पिछले 25 साल से संसद का एक भी सत्र ऐसा नहीं गया, मोदी संसद का सदस्य नहीं था, एक भी सत्र ऐसा नहीं गया जिसमें इस सदन के अंदर मोदी को गाली देने का काम न किया हो इन लोगों ने। 25 साल। और मुझे किसी ने पूछा था, मोदी जी आपके स्वास्थ्य का क्या राज है? मैंने कहा मैं डेली 2 किलो गाली खाता हूं। ಲೋಕಸಭೆಯಲ್ಲಿ ಗದ್ದಲದ ನಡುವೆನೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯವನ್ನ ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ದಶಕಗಳಿಂದ ಈ ನಿರ್ಣಯಕ್ಕೆ ಪ್ರಧಾನಮಂತ್ರಿಯವರ ಉತ್ತರ ಸಂಸತ್ತಿನ ಹೊಣೆಗಾರಿಕೆಯನ್ನ ತೋರಿಸುವಂತಹ ಒಂದು ಮಹತ್ವದ ಸಂಪ್ರದಾಯ ಆಗಿತ್ತು. ಅದನ್ನ ಯಾವುದೇ ಹಿಂಜರಿತ ಇಲ್ಲದೇನೆ ಮುರಿಯಲಾಯಿತು. ಮತ್ತೆ ವಿಪಕ್ಷಗಳ ಗದ್ದಲನೇ ಅದಕ್ಕೆ ಕಾರಣ ಅಂತ ತಪ್ಪದೇನೆ ಹೇಳಲಾಯಿತು. ಇದರೊಂದಿಗೆ ಸರ್ಕಾರ ಪ್ರತಿಪಕ್ಷಗಳ ಪರಿಶೀಲನೆಯನ್ನ ತಪ್ಪಿಸಿಕೊಳ್ತು. ಪ್ರಜಾಪ್ರಭುತ್ವದಲ್ಲಿನ ಮಹತ್ವದ ಅಂಶವಾದಂತಹ ಅಂಥ ಪರಿಶೀಲನೆಯ ವಿರುದ್ಧದ ತನ್ನ ದೃಷ್ಟಿಕೋನವನ್ನ ನಿರ್ಲಜ್ಜವಾಗಿ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತು. ಲೋಕಸಭೆಯಲ್ಲಿನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಂಡಂತ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಹೋಗ್ಬಿಟ್ಟು ವೀರಾವೇಶದಿಂದ ಅನ್ನುವಂತೆ ಮಾತಾಡಿದ್ರು. ನೀವೆಷ್ಟೇ ಕಿರ್ಚಾಡಿದ್ರು ನನ್ನ ಸಮಾಧಿ ತೋಡೋದಿಕ್ ಸಾಧ್ಯ ಇಲ್ಲ ಅಂತ ರಾಜ್ಯಸಭೆಯಲ್ಲಿ ಮೋದಿ ಹೇಳಿದ್ರು. ಒಂದು ಸರ್ಕಾರವನ್ನ ಟೀಕೆ ಮಾಡುವಂತಹ ವಿಪಕ್ಷಗಳ ಹೊಣೆಗಾರಿಕೆಯನ್ನ ಅವರು ತಮ್ಮ ಮೇಲಿನ ವೈಯಕ್ತಿಕ ದ್ವೇಷ ಅನ್ನುವಂಥ ಮಟ್ಟಕ್ಕೆ ಇಳಿಸ್ಬಿಟ್ಟು ಮಾತಾಡಿದ್ರು. ವಿಪಕ್ಷಗಳ ಗದ್ದಲವೆಲ್ಲ ತಮ್ಮ ವಿರುದ್ಧನೇ ನಡೀತಾ ಇದೆ ಅನ್ನೋ ಹಾಗೆ ಅವ್ರ ಮಾತಿನ ಧಾಟಿ ಇತ್ತು. ಗಾಂಧಿ ಕುಟುಂಬವನ್ನ ಗುರಿಯಾಗಿಸ್ಕೊಂಡು ಮಾತನಾಡಿದಂಥ ಮೋದಿ ನೆಹರು ವಿರುದ್ಧ ಕೂಡ ಮಾತಾಡೋದಿಕ್ಕೆ ಅವ್ರು ಮರೀಲಿಲ್ಲ. ಲೋಕಸಭೆಯಲ್ಲಿ ನಿಂತು ಮಾತಾಡೋದಿಕ್ಕೆ ತಾವು ತೋರಿದಂತ ಹಿಂಜರಿಕೆಯನ್ನ ಮರೆ ಮಾಚೋಕೆ ಅನ್ನೋ ಹಾಗೆ ಮೋದಿ ರಾಜ್ಯಸಭೆಯಲ್ಲಿ ಆಕ್ರೋಶವನ್ನ ತೋರಿಸಿದ್ರು. ರಾಹುಲ್ ಗಾಂಧಿ ಮತ್ತೆ ಖರ್ಗೆ ವಿರುದ್ಧ ಕೂಡ ಅವರು ಹರಿಹಾಯ್ದ್ರು. ಈ ರೀತಿ ವಿರೋಧ ಪಕ್ಷನೇ ಇಲ್ಲದಂತಿರುವಲ್ಲಿ ಅಬ್ಬರಿಸುತ್ತಾ ನನ್ನ ಸಮಾಧಿ ತೋಡೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸ್ವತಃ ಅಲ್ಲೂ ಕೂಡ ತಮ್ಮನ್ನ ತಾವೇ ವಿಜೃಂಭಿಸಿಕೊಂಡ್ರು. कांग्रेस पार्टी का सवाल है। मैं साफ साफ कहना चाहता हूं, और मेरे शब्दों पे भरोसा नहीं तो मैं देश को लोगों को कहूं कुछ मत करो, सिर्फ लाल किले से कांग्रेस के प्रधानमंत्रियों के जो भाषण है सिर्फ उन भाषणों का एनालिसिस कर लो, आपको साफ साफ लगेगा कि न उनके पास कोई सोच थी, न उनके पास कोई विजन था, और न ही कोई इच्छा शक्ति थी। और इसका परिणाम है कि देश को इतना भुगतना पड़ा। आदरणीय सभापति जी, मैं कोटि कोटि देशवासियों का आभारी हूं। उन्होंने सेवा करने का अवसर दिया। हमारी काफी शक्ति उनकी गलतियों को ठीक करने में जा रही है। दुनिया के मन में जो उनके समय की छवि है, उस छवि को धोने में मेरी ताकत लगती है। ऐसा बर्बाद करके रखा हुआ था। एक हमारे माननीय सदस्य काफी कुछ बोल रहे थे, जिनकी पूरी सरकार शराब में डूब गई है, जिनके शीश महल घर घर में नफरत का कारण बन गए, और शायद उनको ब्लैक शब्द ज्यादा पसंद है। हर एक अपना अपना एक भूतकाल होता है। पता नहीं ब्लैक के साथ उनका क्या पुराना रिश्ता है। आदरणीय सभापति जी, ऐसे सभी साथियों से
मैं आज जरूर कहूंगा, तुम कितना दुनिया को धोखा दोगे, तुम कितना दुनिया को धोखा दोगे। आईना देख लिया तो अपनी सच्चाई कहां छिपाओगे। ಲೋಕಸಭೆಯಲ್ಲಿ ಪ್ರಧಾನಿಯ ಉತ್ತರ ಇಲ್ಲದೇನೆ ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂಗೀಕರಿಸುವ ಮೂಲಕ ಜನರ ಇಚ್ಛೆಯನ್ನು ಕೂಡ ನೇರವಾಗಿ ಪ್ರತಿನಿಧಿಸುವಂತಹ ಸದನವನ್ನೇ ಸರ್ಕಾರ ನಿರ್ಲಕ್ಷ್ಯ ಮಾಡಿತು. ಅದರೊಂದಿಗೆ ಬಹಳ ದೃಢವಾದ ವಿರೋಧ ಪಕ್ಷದೊಂದಿಗೆ ಮುಖಾಮುಖಿಗೆ ತಯಾರಾಗದೇನೆ ಅದರೊಂದಿಗಿನ ಸಂಘರ್ಷಣೆಯ ಬಗ್ಗೆ ಅಸಹನೆ ಇರುವಂತಹ ಸರ್ಕಾರದ ಮನಸ್ಥಿತಿ ಮತ್ತೊಮ್ಮೆ ಇಲ್ಲಿ ಗೋಚರ ಆಯಿತು. ಸ್ಪರ್ಧಾತ್ಮಕ ವಾತಾವರಣಕ್ಕಿಂತ ನಿಯಂತ್ರಿತ ವಾತಾವರಣವನ್ನು ಆರಿಸಿಕೊಂಡಂತಹ ರೀತಿ ಅದಾಗಿತ್ತು. ವಿಪಕ್ಷಗಳ ಮಾತನ್ನ ಆಲಿಸದ, ಟೀಕೆಯನ್ನ ಸಹಿಸದ ಈ ನಡೆ ಇನ್ನು ಮುಂದೆ ಲೋಕಸಭೆಯ ಹೊರತಾಗಿನೂ ತನ್ನ ಉದ್ದೇಶವನ್ನ ಅಡಚಣೆ ಇಲ್ಲದೇನೆ ಸಾಧಿಸಿಕೊಳ್ಳಬಲ್ಲೆ ಅನ್ನುವಂಥ ಅದರ ಭಂಡ ನಿಲುವನ್ನ ಸ್ಪಷ್ಟವಾಗಿ ಸೂಚಿಸಿತು. ಗದ್ದಲದ ನೆಪ ಹೇಳಿ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಭಾಷಣದಿಂದ ತಪ್ಪಿಸಿಕೊಂಡಿರೋದು ಸದನದ ಸಂಪ್ರದಾಯಕ್ಕೆ ಮಾಡಿದಂಥ ಅವಮಾನ ಅಂತ ವಿರೋಧ ಪಕ್ಷಗಳು ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದವು. ಆದರೆ ಸರ್ಕಾರವನ್ನ ನಡೆಸುವಂಥ ನಾಯಕರಿಗೆ ಮಾತ್ರ ಅಂಥ ಭಾವನೆ ಆಗಲಿ ಅಥವಾ ಅದ್ರ ಬಗ್ಗೆ ಒಂದು ಕೊಂಚ ಆದ್ರೂ ಪಶ್ಚಾತ್ತಾಪ ಆಗಲಿ ಇರಲಿಲ್ಲ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಿಲ್ಲ, ವಿಪಕ್ಷ ನಾಯಕನನ್ನು ಕೂಡ ಮಾತಾಡದಂತೆಯೇ ತಡೆಯಲಾಗುತ್ತೆ. ಈ ರೀತಿ ಸದನವನ್ನ ನಡೆಸ್ತಾ ಇರೋದು ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಈ ಸರ್ಕಾರಕ್ಕೆ ಕೇಳಿಸೋದು ಬಹುಶಃ ಸಾಧ್ಯನೇ ಇಲ್ಲ ಅನ್ಸುತ್ತೆ. सर, हम हाउस को डिस्टर्ब नहीं करना चाहते, लेकिन 4 दिन से वो हाउस भी नहीं चल रहा। क्यों? कि एलओपी को बोलने नहीं दे रहे। लेकिन हमारा कहना ये है कि दोनों हाउस मिलने के बाद ही पार्लियामेंट बनता है, एक हाउस से पार्लियामेंट नहीं बनता। ये दोनों स्तंभ है, ये दोनों स्तंभ है, और दो जब स्तंभ होते हैं, एक को पैरालाइज करके आप अपने आप को छुपाने के लिए, अपने गलतियां छुपाने के लिए आप जो कर रहे हैं, किए हैं, इस देश को जो धोखा दे रहे हैं, देश की जो अपमान कर रहे हैं, उसके बारे में जब राहुल जी बोलते हैं तो आप लोगों को खुजली उठती है. ಯಾಕಂದ್ರೆ ಇಲ್ಲಿ ತಟಸ್ಥವಾಗಿರಬೇಕಾದಂಥ ಮತ್ತೆ ಆ ಮೂಲಕ ಸದನದ ಘನತೆಯನ್ನ ಕಾಯ್ಬೇಕಾಗಿದ್ದಂತಹ ವ್ಯಕ್ತಿನೇ ಬಹಳ ವಿಲಕ್ಷಣ ನಿಲುವನ್ನ ತೋರಿಸಿದ್ರು ಅನ್ನೋದು ವಿಷಾದದ ಸಂಗತಿ. ಇದು ಈ ಒಟ್ಟು ವಿದ್ಯಮಾನದಲ್ಲಿ ಅತ್ಯಂತ ವಿವಾದಾತ್ಮಕ ನಡವಳಿಕೆ ತೋರಿಸಿದವರು ಉನ್ನತ ಪೀಠದಲ್ಲಿ ಕುಳಿತಿದ್ದಂತಹ ಸ್ಪೀಕರ್ ಓಂ ಬಿರ್ಲಾ ಅವರು. ವಿಪಕ್ಷಗಳ ಅಭಿಪ್ರಾಯಕ್ಕೆ ಮಹತ್ವವನ್ನ ಕೊಡ್ತಾ ಸರ್ಕಾರವನ್ನ ಸರಿ ಹಾದಿಯಲ್ಲಿ ನಡೆಯುವಂತೆ ಕೇಳ್ಕೊಳ್ಬೇಕಾದಂತ ಹೊಣೆಗಾರಿಕೆ ಇದ್ದವರೇನೆ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ತೋರಿಸಿದ್ರು ಅನ್ನೋದು ಕಳವಳಕಾರಿ ವಿಚಾರ. ವಿಪಕ್ಷ ಸಂಸದರಿಂದ ದೈಹಿಕ ಬೆದರಿಕೆ ಇರೋದ್ರಿಂದ ಪ್ರಧಾನಿ ಲೋಕಸಭೆಗೆ ಬಾರದೇ ಇರೋ ಹಾಗೆ ತಾನೇ ಸಲಹೆ ನೀಡಿದ್ದೆ ಅಂತ ಓಂ ಬಿರ್ಲಾ ಅವರು ಹೇಳಿದ್ರು. ಲೋಕಸಭೆ ಕಲಾಪವನ್ನ ಶುಕ್ರವಾರಕ್ಕೆ ಮುಂದೂಡೋ ಮೊದಲು ಅವರು ಈ ಒಂದು ವಿಚಾರವನ್ನ ಹೇಳ್ತಾರೆ. ವಿರೋಧ ಪಕ್ಷದ ಸದಸ್ಯರು ನಡೆಸಲಿರುವಂತಹ ಪ್ರತಿಭಟನೆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ರಿಂದಾಗಿ ಸದನಕ್ಕೆ ಪ್ರಧಾನಿಯವರು ಬರದ ಹಾಗೆ ಸಲಹೆಯನ್ನ ನೀಡಿದ್ದೆ ಅಂತ ಹೇಳ್ತಾರೆ. ಅವರು ಸದನದ ಬಾವಿಯನ್ನು ತಲುಪಿದಂತಹ ಮಹಿಳಾ ಸಂಸದರ ನಡವಳಿಕೆಯನ್ನ ಉಲ್ಲೇಖ ಮಾಡೋದು ಅವರ ಉದ್ದೇಶ ಆಗಿತ್ತು. ಇಲ್ಲಿ ವಿಷಾದನೀಯ ಸಂಗತಿ ಏನು ಅಂತ ಅಂದ್ರೆ, ಲೋಕಸಭೆಯಲ್ಲಿ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂತ ಈ ಕ್ರಮವನ್ನ ಅವರು ಈ ಹೇಳಿಕೆಯ ಮೂಲಕ ಸಮರ್ಥಿಸಿಕೊಂಡ್ರು ಅನ್ನೋದು. ಆದ್ರೆ ಈ ಸಮರ್ಥನೆ ಸದನದಲ್ಲಿ ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವಲ್ಲಿನ ತಮ್ಮದೇ ಆದಂತಹ ವೈಫಲ್ಯದ ಬಗೆಗಿನ ಅವರು ಒಪ್ಪಿಕೊಳ್ಳುವಿಕೆ ಕೂಡ ಆಗಿದೆ. ಅದು मुझे बड़े दुख के साथ सभा को सूचित करना है कि कल इस सम्मानीय सदन के कुछ सदस्यों ने लोकसभा चैम्बर में जिस प्रकार का व्यवहार किया, ऐसे दृश्यों का सृजन किया, वो लोकसभा की शुरुआत से लेकर आज तक कभी नहीं हुई। हमारे संसदीय प्रणाली में सदन के सभापति का गरिमा में स्थान हमारे संविधान में ही सर्जित किया है। आज तक इतिहास रहा है कि राजनीतिक मतभेदों को कभी भी सदन के कार्यालय तक नहीं लाया गया। प्रतिपक्ष के सदस्यों ने जो व्यवहार अध्यक्ष के कार्यालय में किया, वो हमारी संसदीय परंपराओं के लिए न उचित था, और तो मैं कहूँगा कि वो एक ब्लैक स्पॉट की तरह था। हम सबको सदन सुचारू रूप से चलाने में सहयोग करना चाहिए।
इसके बाद जब सदन के नेता को सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार-तार कर देता। इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए, और सदन के सभापति होने के नाते मेरी जिम्मेदारी बनती थी कि सदन की उच्च परंपराओं गरिमाओं को अक्षुण्ण बनाए रखें। सदन के नेता सदन में न बोले, ये सभा के लिए किसी प्रकार के लिए उचित नहीं है। सदन के नेता ने उपस्थित न रहकर मेरे आग्रह को मानकर सदन को अप्रिय दृश्य से बचाया। मैं माननीय प्रधानमंत्री जी को इसके लिए आभार व्यक्त करता हूं कि उन्होंने मेरे सुझाव को माना। आप पोस्टर पंपलेट लेकर आएंगे तो सदन नहीं चलेगा, आज भी नहीं चलेगा, कल भी नहीं चलेगा। सदन की परंपराओं, गरिमा, सभागृह की गरिमा परंपरा को रखो। कल की घटना देश ने देखी है, किस तरीके से महिला सदस्य वहां तक पहुंची है। ये कोई उचित नहीं था और ये सदन की गरिमा के अनुकूल भी नहीं था। आप सभागृह की गरिमा को गिराना चाहते हैं। आप अपनी तरफ रहें, उनकी तरफ रहें। भाषण शब्दों से आप आरोप प्रत्यारोप लगा सकते हैं, शब्दों से कोई भी बात भी कह सकते हैं, लेकिन आप इधर आसन में आकर जिस तरीके की घटना कर रहे हैं ये उचित नहीं है। सदन की कार्रवाई कल शुक्रवार दिनांक 6 फरवरी 2026 को प्राप्त 11 बजे तक के लिए स्थगित की जाती है। ಇದು ಮಾತ್ರ ಅಲ್ಲದೆ ಪ್ರಧಾನಿಯನ್ನ ವಿಪಕ್ಷಗಳೊಂದಿಗಿನ ಮುಖಾಮುಖಿ ಚರ್ಚೆಯಿಂದ ರಕ್ಷಿಸೋದಕ್ಕೆ ನಿರ್ಮಿಸಲಾದಂತಹ ಒಂದು ಅತ್ಯಂತ ಕೆಟ್ಟ ತಂತ್ರದ ಭಾಗ ಕೂಡ ಹೌದು. ಚುನಾಯಿತ ಸಂಸದರನ್ನ ಪ್ರಧಾನಿಗೆ ದೈಹಿಕ ಬೆದರಿಕೆಯಾಗಿ ನೋಡೋ ಮೂಲಕ ಸ್ಪೀಕರ್ ರಾಜಕೀಯ ಪ್ರತಿಭಟನೆಯನ್ನ ಅಪರಾಧ ಅನ್ನೋ ಹಾಗೆ ನಿರೂಪಿಸಿದ್ದಾರೆ. ಸಂಸತ್ತಿನ 4 ಗೋಡೆಗಳ ಒಳಗೆ ಸದನದ ನಾಯಕನ ಸುರಕ್ಷತೆಯನ್ನ ಸ್ಪೀಕರ್ ಖಾತ್ರಿಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದು ಅವರ ಆಡಳಿತದ ದುರಂತ ವೈಫಲ್ಯ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಪ್ರಧಾನಿ ಅವರು ಯಾಕೆ ಲೋಕಸಭೆಗೆ ಬರಲಿಲ್ಲ ಅನ್ನೋದನ್ನ ಸಮರ್ಥಿಸೋದಕ್ಕೆ ಈ ಬೆದರಿಕೆ ನಿರೂಪಣೆಯನ್ನು ಅವರು ಉತ್ಪ್ರೇಕ್ಷಿಸಿದ ಹಾಗಿದೆ. ಹಾಗೆ ಅನ್ನೋದಾದ್ರೆ ಸರ್ಕಾರಕ್ಕೆ ರಾಜಕೀಯ ರಕ್ಷಣೆಯನ್ನು ನೀಡೋದಕ್ಕೆ ಸ್ಪೀಕರ್ ತಮ್ಮ ಹುದ್ದೆಯ ತಟಸ್ಥ ಸ್ವರೂಪವನ್ನೇ ರಾಜಿ ಮಾಡ್ಕೊಂಡು ಬಿಟ್ರ. ವಿರೋಧ ಪಕ್ಷದ ನಾಯಕನಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ನೀಡದೇನೆ ಗದ್ದಲದ ನಡುವೆನೆ ವಂದನಾ ನಿರ್ಣಯವನ್ನ ಧ್ವನಿಮತದ ಮೂಲಕ ಅಂಗೀಕರಿಸಲಾಗಿದೆ. ಸ್ಪೀಕರ್ ಅವರು ಈ ನಿರ್ಧಾರ ಚರ್ಚೆಗೆ ಮಹತ್ವವನ್ನ ಕೊಡಬೇಕಾಗಿರುವಂತಹ ಲೋಕಸಭೆಯನ್ನ ಸರ್ಕಾರಿ ಇಲಾಖೆ ಮಟ್ಟಕ್ಕೆ ಇಳಿಸಿದೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಅನುಪಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಭಾಷಣ ಸಂಸದೀಯ ಉತ್ತರಕ್ಕಿಂತ ಸ್ವಗತದ ಸ್ವರವನ್ನು ಪಡೆದುಕೊಳ್ತು. ಕಳೆದ 11 ವರ್ಷಗಳ ದೃಷ್ಟಿಕೋನದ ಕಥೆಯನ್ನ ಹೇಳ್ತಾ ಅವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡ್ರು. 2014ಕ್ಕಿಂತ ಮೊದಲು ಭಾರತಕ್ಕೆ ಚಿಂತನೆ ಮತ್ತೆ ಇಚ್ಛಾಶಕ್ತಿ ಅನ್ನೋದು ಎರಡೂ ಇರಲಿಲ್ಲ ಅಂತ ಪ್ರತಿಪಾದಿಸಿದ್ರು. ಮುದ್ರಾ ಯೋಜನೆಯ ಮೂಲಕ 33 ಲಕ್ಷ ಕೋಟಿ ಮತ್ತೆ ಕಿಸಾನ್ ಸಮ್ಮಾನ್ ನಿಧಿ ಮೂಲಕ 3 ಲಕ್ಷ ಕೋಟಿ ವಿತರಣೆಯನ್ನ ನವಭಾರತದ ಪುರಾವೆ ಅನ್ನೋ ಹಾಗೆ ಅವರು ಉಲ್ಲೇಖ ಮಾಡಿದ್ರು. ಅಷ್ಟಾದ್ರೂ ಕೂಡ ಈ ಭಾಷಣ ಪ್ರಸ್ತುತ ಆರ್ಥಿಕ ವಾಸ್ತವದ ಸಂಕೀರ್ಣತೆಗಳನ್ನ ಎಚ್ಚರಿಕೆಯಿಂದ ತಪ್ಪಿಸುತ್ತೆ. 10 ಕೋಟಿ ರೈತರು ನೇರ ವರ್ಗಾವಣೆಯನ್ನ ಪಡೆದಿದ್ರು ಬೀಜಗಳು, ರಸಗೊಬ್ಬರಗಳು ಮತ್ತೆ ಡೀಸೆಲ್ಗಳ ಏರ್ತಾ ಇರುವಂತಹ ವೆಚ್ಚಗಳಿಗೆ ಸರಿ ಹೊಂದಿಸಿದಾಗ ರೈತರ ನೈಜ ಆದಾಯ 2014ಕ್ಕೆ ಹೋಲಿಕೆ ಮಾಡಿದ್ರೆ ಸುಮಾರು 18% ಅಷ್ಟು ಕಡಿಮೆ ಆಗಿದೆ ಅನ್ನೋದು ವರದಿ ಇದೆ. ಪ್ರಧಾನಿ ಬ್ಯಾಂಕ್ಗಳನ್ನ NPAಗಳಿಂದ ಶುದ್ಧಗೊಳಿಸೋದ್ರ ಬಗ್ಗೆ ಮಾತಾಡಿದ್ರು. ಆದ್ರೆ ಈ ರೈಟ್ ಆಫ್ ಗಳ ವಿಶ್ಲೇಷಣೆಯನ್ನ ಸೂಚಿಸುವಂತಹ ವಾಸ್ತವನೇ ಬೇರೆ. ಒಟ್ಟು 18 ಲಕ್ಷ ಕೋಟಿಗೂ ಹೆಚ್ಚು ಹೊರೆಯನ್ನ ತೆರಿಗೆದಾರರಿಗೆ ವರ್ಗಾಯಿಸಲಾಗಿದೆ ಅಂತ ಅದು ಸೂಚಿಸುತ್ತೆ. ಆದ್ರೆ ಮೂಲ ಡಿಫಾಲ್ಟರ್ಗಳು ಹೆಚ್ಚಾಗಿ ಶಿಕ್ಷೆಗೊಳಗಾಗೋದಿಲ್ಲ ಇಲ್ಲಿ. ಇದಲ್ಲದೇನೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳು ಮತ್ತೆ ಗ್ಲೋಬಲ್ ಸೌತ್ ನಲ್ಲಿ ಭಾರತದ ಪಾತ್ರದ ಬಗ್ಗೆ ಪ್ರಸ್ತಾಪಿಸುವ ಮೂಲಕ ಮೋದಿ ಅವರು ಸಾಂಸ್ಥಿಕ ಪಾರದರ್ಶಕತೆಯ ಕುಸಿತವನ್ನ ಮರೆಮಾಚೋದಿಕ್ ನೋಡಿದ್ರು.
ಸಿಎಜಿ ಕೇಂದ್ರ ಸಚಿವಾಲಯಗಳ ಕುರಿತು ವರದಿಗಳನ್ನು ನೀಡೋದನ್ನ ನಿಲ್ಲಿಸಿದಾಗ ಮತ್ತೆ ಲಭ್ಯ ಇರುವಂತಹ ಡೇಟಾ ಸರ್ಕಾರನೇ ಕಟ್ಟಿದಂಥ ಯಶಸ್ಸಿನ ಕಥೆಗಳಿಂದ ಕೂಡಿರುವಾಗ ಸಂಸತ್ತು ಸತ್ಯವನ್ನ ಜನರ ಮುಂದಿಡುವಂಥ ಮಾತು ದೂರನೇ ಉಳಿಯುತ್ತೆ. ರಾಜ್ಯಸಭೆಯಲ್ಲಿ ಅಬೋಧ ಬಂಧಕ ಮುಂತಾದ ಪದಗಳ ಬಳಕೆ ಆದಾಗ ಸಂಸತ್ತಿನ ಘನತೆಯ ಕುಸಿತ ಅನ್ನೋ ಹಾಗೆ ಕಾಣಿಸ್ತು. ಸದನದ ನಾಯಕ JP ನಡ್ಡಾ ಅವರು ವಿರೋಧ ಪಕ್ಷವನ್ನ ಅಬೋಧ ಬಾಲಕನ ಒತ್ತೆಯಾಳಾಗಿ ಇರಿಸಲಾಗಿದೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರನ್ನ ಗುರಿ ಮಾಡಿದ್ರು. ಆಗ ರಾಜಕೀಯ ಭಿನ್ನಮತವನ್ನ ವ್ಯಕ್ತಿಗತ ನೆಲೆಗೆ ತಂದು ನಿಲ್ಲಿಸಿ ಮೂದಲಿಸುವಂತಹ ಬಿಜೆಪಿಯ ಚಾಳಿ ಮತ್ತೊಮ್ಮೆ ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತ ಆಯಿತು. ಪಾರದರ್ಶಕತೆಗಾಗಿ ಯಾವುದೇ ಒಂದು ವಿರೋಧ ಪಕ್ಷ ಕೂಡ್ದು ಅನ್ನೋದನ್ನ ಈ ಸರ್ಕಾರ ಬಯಸ್ತಾ ಇದೆ. ಆ ರೀತಿ ಹೇಳಿದ ಕೂಡಲೇ ಅದನ್ನ ಬಾಲಿಶ ಅಂತ ನೋಡ್ಲಾಗತ್ತೆ, ಕಡೆಗೆ ರಾಷ್ಟ್ರ ವಿರೋಧಿ ಅಂತ ಅದನ್ನ ನಿರೂಪಿಸಲಾಗತ್ತೆ. आप हमसे बहुत सीनियर हैं और आप सब में बहुत से लोग हमसे सीनियर हैं, लेकिन एक बात मैं जरूर निवेदन करूंगा, अपनी पार्टी को अबोध बालक का बंधक मत बनाइए, बंधक मत बनाइए। आप डोंट मेक हॉस्टेज ऑफ द पार्टी। आप देखिए इतने आप इतने समझदार हैं, आप इतने समझदार हैं, आप इतने होशियार हैं और आप इतने तजुर्बेकार हैं कि आपको, ठीक कहा किरण रिजिजू जी ने, कि आपको पार्टी के अंदर भी इस बात को समझाना चाहिए कि डेमोक्रेटिक तरीके से, डेमोक्रेसी में ही हमको काम करना है। यहां पर अभिमान, अहंकार और अबोध होकर के, अबोध और अहंकार ये दोनों बड़ा डेडली मिक्सचर होता है, तो इससे बच करके रहें और पार्टी को बंधक न बनने दें, इतना मेरा निवेदन है। आप पार्टी को स्वच्छंद रूप से चलाइए और अबोध बालक का बंधक न होने दीजिए, इसकी चिंता कीजिए। Now you want to speak? ವಿರೋಧ ಪಕ್ಷ ರಾಷ್ಟ್ರೀಯ ಭದ್ರತೆ ಅಥವಾ ವ್ಯಾಪಾರ ಪಾರದರ್ಶಕತೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದಾಗ ಅಂತಹ ಸಂಕೀರ್ಣ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳಲಾಗತ್ತೆ. ವಿದೇಶಿ ಶಕ್ತಿಗಳು ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳೊಂದಿಗೆ ಸರ್ಕಾರದ ವ್ಯವಹಾರಗಳ ಬಗ್ಗೆ ಕಾನೂನುಬದ್ಧ ವಿಚಾರಣೆಯನ್ನು ತಪ್ಪಿಸೋದಕ್ಕೆ ಇಷ್ಟೆಲ್ಲ ಕಸರತ್ತನ್ನ ನಡೆಸಲಾಗುತ್ತೆ. ಮತ್ತೆ ಅಂತಿಮವಾಗಿ ಎಲ್ಲವನ್ನು ವಿರೋಧ ಪಕ್ಷದ ತಲೆ ಕಟ್ಟಿಬಿಟ್ಟು ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲಾಗುತ್ತೆ. ಹೊಣೆಗಾರಿಕೆಯಿಂದ ನುಣುಚಿಕೊಂಡದ್ದನ್ನ ಕೂಡ ಒಂದು ಮಹತ್ವದ ನಡೆ ಅನ್ನೋದನ್ನ ಬಿಂಬಿಸುವಂತ ಆಟ ನಡೆಯುತ್ತೆ. ವೀಕ್ಷಕರ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.